ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ವಿಶೇಷವಾದ ಗುರುವಿನ ಬಲ ಆಲ್ರೆಡಿ ಇದೆ 9ನೇ ಮನೆಯಲ್ಲಿ. ಈಗ ಅವನು ಕರ್ಮ ಸ್ಥಾನ 10ನೇ ಮನೆಗೆ ಬರೋದು. 9ನೇ ಮನೆಯಲ್ಲಿ ನೀವು ಹಾಕಿದ ಏನೇನು ಪರಿಶ್ರಮ ಇದೆ ಅದೆಲ್ಲವೂ 10ನೇ ಮನೆಯ ಗುರು ಬಂದಾಗ ಮೇಯಿಂದ ಫಲವನ್ನು ಪಡಿತೀರಿ. ಸೊ ವಿದ್ಯಾರ್ಥಿಗಳು, ವಣಿಕರು, ಫೈನಾನ್ಸ್ ಲೈನಲ್ಲಿರೋರು, ಬ್ಯಾಂಕರ್ಸ್ಗಳು, ಶನಿವಾರ ವೃತ್ತಿಯಲ್ಲಿ ಇರ್ತಕ್ಕಂಥವರು, HR ಗಳು ಮತ್ತು PR ಗಳು, ಪಬ್ಲಿಕ್ ರಿಲೇಷನ್ಸಲ್ಲಿ ಇರ್ತಕ್ಕಂಥವರು, ಸಂಗೀತಗಾರರು, ಗಣಿತಜ್ಞರು, ಇಂಥವರಿಗೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಬರ್ತಕ್ಕಂತಹ ವರ್ಷ ಗುರುವಿನ ಬದಲಾವಣೆಯ ವಿಷಯವಾಗಿ ಕನ್ಯಾ ರಾಶಿಯವರಿಗೆ. ಷಷ್ಠದಲ್ಲಿ ರಾಹು ಅದು ಏನು ಬೇರೆ ಬೇರೆ ಸಾಮರ್ಥ್ಯವನ್ನು ಕೊಡ್ತದೆ, ಸಮಸ್ಯೆಗಳನ್ನು ಪರಿಹಾರ ಮಾಡುವಂತೆ. ಶನಿಯು ಕೂಡ ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಇರೋದು ಅಲ್ಪ ದೋಷ ಹೇಳಬೇಕು, ಆದರೆ ಅಂಥ ದೊಡ್ಡ ದೋಷ ಏನಿಲ್ಲ. ನೀವು ವಿಷ್ಣು ಸಹಸ್ರನಾಮವನ್ನು, ವೆಂಕಟೇಶ್ವರ ಅಷ್ಟೋತ್ತರವನ್ನು, ಶ್ರೀಕೃಷ್ಣ ಅಷ್ಟೋತ್ತರವನ್ನು ಪ್ರತಿನಿತ್ಯ ಭಕ್ತಿಯಿಂದ 3 ಬಾರಿ ಪಾರಾಯಣೆ ಮಾಡಿದರೆ, ಯಾವುದರ ಒಂದು ವಿಷ್ಣು ಸಹಸ್ರನಾಮ ಅಷ್ಟು ದೊಡ್ಡದು ಆಗಲ್ಲ ನನಗೆ, ವೆಂಕಟೇಶ್ವರ ಅಷ್ಟೋತ್ತರ ಅದು ಚಿಕ್ಕದು, ಅದನ್ನು 3 ಬಾರಿ ಪಾರಾಯಣೆ ಮಾಡಿ ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡೋದು, ಅಥವಾ ಶ್ರೀಕೃಷ್ಣ ಅಷ್ಟೋತ್ತರ ಹೇಳೋದು ಅದನ್ನು 3 ಬಾರಿ ಪಾರಾಯಣೆ ಮಾಡಿ ಅದೇ ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದರಿಂದ ವಿಶೇಷವಾಗಿರ್ತಕ್ಕಂತಹ ವಿಷ್ಣುವಿನ ಅನುಗ್ರಹ ಆಗ್ತದೆ. ಕನ್ಯಾ ರಾಶಿಯವರಿಗೆ ಸಪ್ತಮದ ಶನಿಯ ದೋಷವೂ ಕೂಡ ಅಥವಾ ಇತರೆ ಯಾವ ಗ್ರಹ ದುಷ್ಟ ಅರಿಷ್ಟಾದಿ ದೋಷಗಳಿಂದ ಭಗವಂತನ ರಕ್ಷೆ ಸಿಗ್ತದೆ ಕನ್ಯಾ ರಾಶಿಯವರಿಗೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.